ಸಾಕಷ್ಟು ಒತ್ತನ್ನು ಕೊಡ್ತಾ ಇರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ರಕ್ಷಣಾ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಜನಾಥ್ ಸಿಂಗ್ ಜಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಸಹೋದರ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತುಮಕೂರು ಗ್ರಾಮಾಂತರದ ಶಾಸಕರು, ಮಿತ್ರರಾಗಿರ್ತಕ್ಕಂಥ ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರುವಂತಹದ್ದು. ಅಂತಹ ಅವರ ಪೂಜ್ಯರ 118ನೆಯ ಜಯಂತಿಯ ಈ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ನಿಮ್ಮಲ್ಲಿ ಭಕ್ತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗಿರುವಂಥ ಇದೊಂದು ಭಕ್ತಿಯ ಸಾಗರವೇ, ಭಕ್ತಿಯ ಸಂಗಮ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗಾಗಿ ಬಂದಿರುವಂತಹವರ ಬಗ್ಗೆ ಎರಡು ಮಾತಾಡೋ ಮುನ್ನ, ನಮ್ಮ ಸುತ್ತೂರು ಮಠ, ಸಿದ್ಧಗಂಗಾ ಮಠ ಎರಡು ಬೇರೆ ಬೇರೆ ಅಲ್ಲ, ಎರಡೂ ಕೂಡ ಎರಡು ಕಣ್ಣುಗಳಿಂದಾಗಿ ಸಮಾಜಕ್ಕೆ ಅಂತೇಳಿ ಬಹಳ ಹಿಂದಿನಿಂದಲೂ ಕೂಡ ಭಾವಿಸ್ಕೊಂಡು ಬಂದಂತಹ ಅವರು ಎರಡೂ ಕೂಡ ಸಮಾನವಾಗಿ ವಿಶ್ವಾಸದಿಂದ ನಡೆಕೊಂಡು ಹೋಗುವಂತಹ ಸೇವೆಯಲ್ಲಿ ತಿಳಿಸ್ಕೊಂಡು ಹೋಗುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ. ಇಂದು ರಾಜೇಂದ್ರ ಸ್ವಾಮಿಗಳವರು ನಮ್ಮ ಪರಮ ಪೂಜ್ಯರು ಸಮಕಾಲೀನರಾಗಿ ಈ ನಾಡಿನಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಅವರು ಆ ಪರಂಪರೆ ನಿರಂತರವಾಗಿ ಬೆಳಕೊಂಡು ಹೋಗ್ತಾ ಇದೆ. ಇವತ್ತು ಸುತ್ತೂರಿನ ಎಲ್ಲವೂ ಕೂಡ ಇನ್ನೊಂದು ವರ್ಷದೊಳಗೆ ಅವೆಲ್ಲವನ್ನು ಮುಕ್ತಾಯ ಮಾಡುವಂತ ಕೆಲಸವನ್ನ ಇವತ್ತು ಈ ಸೋಮಣ್ಣವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ಇವತ್ತು ರಾಜನಾಥ್ ಸಿಂಗ್ ಅವರ ಕರ್ಕೊಂಬರೋದಕ್ಕೆ ಅವರೇ ಮೂಲಕರ್ತನಾಗಿರುವಂತಹ ನಾವು ಡೆಲ್ಲಿಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಡೆಲ್ಲಿಯ ಪ್ರತಿನಿಧಿಯಾಗಿ ರಾಜನಾಥ್ ಸಿಂಗ್ ಅವರನ್ನ ಒಪ್ಪಿಸಿ ಇವತ್ತು ಕರ್ಕೊಂಬರುವಂತ ಕೆಲಸವನ್ನ ಈ ಸೋಮಣ್ಣನವರು ಮಾಡಿದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭ सिद्धलिंग महास्वामी जी ने किया है वह अत्यंत सराहनीय है। अपने कार्यों से उन्होंने न केवल श्री श्री शिव कुमार जी की विरासत
को इनरिच किया है, समृद्ध किया है, बल्कि उच्च जीवन आदर्शों यानी आइडियल ह्यूमन वैल्यूज को भी प्रस्तुत किया है। देवी और सज्जनों, देवी चामुंडेश्वरी की पावन भूमि कर्नाटक अध्यात्म, दर्शन, साहित्य, संगीत और कला आदि में अपने बहुमूल्य योगदान के लिए केवल कर्नाटक में ही नहीं जानी जाती है, बल्कि पूरे भारत में जानी जाती है। और यहाँ आकर और अपने कन्नडिगा भाई बहनों से मिलकर मुझे बहुत ही खुशी महसूस होती है।